ಈ ಥರ ಟ್ರೈನ್ ಎಕ್ಸ್ಪೀರಿಯೆನ್ಸು ಯಾವತ್ತೂ ಆಗಿರಲಿಲ್ಲ. ಯಾಕೆ ಅಂದರೆ ನಮ್ಮ ಮಕ್ಳಿಗೆ ಪಾಪ ನಮ್ಮಿಂದನೇ ಈ ಕಷ್ಟ ಆಯಿತು ಅನ್ನಿಸ್ಬಿಡ್ತು. ವಿಷಯ ಏನಪ್ಪ ಅಂದರೆ ನಾವು ಯಾವಾಗಲೂ ನೈಟು 8 ಗಂಟೆ ಟ್ರೈನಿಗೆ ಹಂಪಾಪುರದಿಂದ ಬರ್ತಿದ್ವಿ. ಬಟ್ ಅವತ್ತಿನ ದಿನ ಕ್ಯಾನ್ಸಲ್ ಆಗಿಬಿಡ್ತು. ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಿಲ್ಲ. ಹೋಗಲಿ ಬಸ್ಸಿಗೆ ಹೋಗೋಣ ಅಂತ KR ನಗರ್ ಸ್ಟಾಪಿಂದ ಬಸ್ ಹತ್ಕೊಂಡು ಮೈಸೂರು ಬಂದು ರೀಚ್ ಆದ್ವಿ. ಇದೇ ನಾವು ತೊಗೊಂಡಿದ್ದ ನಿರ್ಧಾರ. ಮೈಸೂರಿಗೆ ಬಂದು ರೀಚ್ ಆದಮೇಲೆ ನಾವು ಬಸ್ಸಿಗೆ ಹೋಗಿಬಿಡ್ಬೇಕಿತ್ತು. ಮಕ್ಕಳಿಗೆ ಮಲ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಟ್ರೈನಲ್ಲಿ ಹೋದರೆ ಈಸಿ ಆಗುತ್ತೆ ಅಂತ ನಾವು ಟ್ರೈನಲ್ಲಿ ಹೋಗೋಣ ಅಂತ ಬಂದ್ವಿ. ಅದು 1 ಅವರ್ ಮುಂಚೆನೇ ಬಂದು ಕಾದು ಟ್ರೈನಿಗೆ ಹೋಗಬೇಕು ಅಂತ ಬಂದಿದ್ದು. ಆದರೆ ನಾವು ಯಾಕಾದರೂ ಟ್ರೈನಿಗೆ ಬಂದ್ವು ಅನ್ನಿಸ್ಬಿಡ್ತು. ಯಾರಾದರೂ ನೈಟು ಟ್ರೈನ್ ಇರುತ್ತೆ ಹೋಗೋಣ ಅಂದ್ಕೊಳ್ಳೋರು ದಯವಿಟ್ಟು ಈ ಟ್ರೈನಿಗಂತೂ ಹೋಗಬೇಡಿ. ಹೌರಾ ಎಕ್ಸ್ಪ್ರೆಸ್ ಅಂತ, ಅದು ಔಟ್ ಆಫ್ ಸ್ಟೇಟ್ ಹೋಗೋ ಟ್ರೈನ್ ಆಗಿರೋದ್ರಿಂದ ಬೇರೆ ರಾಜ್ಯಗಳಿಗೆ ಹೋಗುವಂಥವರೇ ಜಾಸ್ತಿ ಇರ್ತಾರೆ. ನಮ್ಮ ಕನ್ನಡದವ್ರಂತೂ 1% ಇರಲ್ಲ ಅಂದ್ಕೊಳ್ಳಿ. ಅಲ್ಲಿ ನಾವು ಹೇಳ್ತಾ ಇದ್ರೆ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ ನಮ್ಮ ಭಾಷೆ. ಅವ್ರಿಗೆ ಬರೋ ಭಾಷೆ ನಮಗೆ ಬರ್ತಿರ್ಲಿಲ್ಲ, ನಮಗೆ ಬರೋ ಭಾಷೆ ಅವ್ರಿಗೆ ಬರ್ತಿರ್ಲಿಲ್ಲ. ಹೆಂಗೋ ಟಿಕೆಟ್ ತೊಗೊಂಡು ಟ್ರೈನ್ ಹತ್ರಣ ಅಂತ ಹೋಗ್ತಾ ಇದ್ದೀವಿ. ಟ್ರೈನೂ 1 ಅವರ್ ಮುಂಚೆನೇ ಬಂತು. ಅದು 11:55 ಇದ್ದಿದ್ದು ಟ್ರೈನು 10:30ಗೆ ಬಂತು. ಬೇಗ ಟ್ರೈನ್ ಬಂತಲ್ಲ ಅನ್ನೋ ಖುಷಿಲಿ ಹತ್ತಿದ್ವಿ. ಹತ್ತಿದ ಮೇಲೆ ಗೊತ್ತಾಯಿತು ಇದು ಹಿಂದೆ ಮತ್ತು ಮುಂದೆ 2 ಬೋಗಿ ಬಿಟ್ಟರೆ ಇನ್ನು ಮಿಕ್ಕಿರೋದೆಲ್ಲ ಸ್ಲೀಪರ್ ಆ್ಯಂಡ್ AC ಕೋಚ್ಗಳಂತ. ಪಾಪ ನಾವು ಮಕ್ಳನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ನಮಗೆ ಹೋಗಲಿ ಏನು ಅಷ್ಟೊಂದು ತೊಂದರೆ ಆಗೋಲ್ಲ, ಬೇರೆ ಸ್ಟೇಟ್ಗೆ ಹೋಗೋರು ಬೆಂಗಳೂರಿಂದನೂ ಹತ್ಬೋದು, ನಾವು ಅಲ್ಲಿ ತನಕನಾದರೂ ಈ ಸೀಟಲ್ಲಿ ಬೆಂಗಳೂರಿಗೆ ಜರ್ನಿ ಮಾಡ್ಬೋದು ಅಂದ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಅವರು ಬುಕ್ ಮಾಡಿದ್ದವರು ಕೂಡ ರಿಸರ್ವೇಷನ್ ಮಾಡಿದ್ದವರು ಹೋಗಲಿ ಇದೊಂದು ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಆದರೆ TC ಅವ್ರು ಬಂದಮೇಲೆ ನೀವು ಇಳಿಬೇಕು, ಇಲ್ಲ ಅಂದರೆ ಫೈನ್ ಕಟ್ಟಬೇಕಾಗತ್ತೆ ಅಂತ ಹೇಳಿದರು. ಜಸ್ಟ್ ಇನ್ 5 ಮಿನಿಟ್ಸ್ ಇತ್ತು ಅಷ್ಟೇ ಟ್ರೈನ್ ಹೊರಡೋದಕ್ಕೆ. ಹೋಗಲಿ ಅಂತ ನಾವು ಇಳಿದು ಬಿಟ್ವಿ. ಇಳಿದು ಹೋಗಿ ನೋಡಿದ್ರೆ ಫುಲ್ ರಶ್ ಅಂದರೆ ರಶ್ಶು, ಕಾಲು ಇಡೋಕ್ಕಾಗಲ್ಲ ಅಷ್ಟು ರಶ್ ಇತ್ತು. ಇನ್ನು 5 ಮಿನಿಟ್ಸಲ್ಲಿ ಟ್ರೈನ್ ಹೊರಡುತ್ತೆ. ನಾವು ಇವಾಗ ಮತ್ತೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿ ಬಸ್ ಹತ್ತಿ ಅಲ್ಲಿಂದ ಮತ್ತೆ ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೋಗಲಿ ಅಂತ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. 2 ಅವರಲ್ಲಿ ರೀಚ್ ಆಗಿಬಿಡ್ಬೋದು ಬೆಂಗಳೂರನ್ನ ಅಂತ. ನಮ್ಮಿ ಒಂದು ತಪ್ಪು ನಿರ್ಧಾರ ಟ್ರೈನಲ್ಲಿ ಹೋಗಬೇಕು ಅಂತ ಮಾಡಿದ್ದು ಪಾಪ ನಮ್ಮ ಮಕ್ಳಿಗೆ ಇಷ್ಟೆಲ್ಲ ಕಷ್ಟ ಆಯಿತು. ಬೇರೆ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ಟ್ರಾವೆಲ್ ಮಾಡಿದ್ದು ಬಂದು ಸಂಡೇ 28. ಅವತ್ತು ಮೈಸೂರಿಂದನೂ ಒಂದು 2-3 ಟ್ರೈನ್ ಕ್ಯಾನ್ಸಲ್ ಆಗಿತ್ತು. ಏನು ವಿಷಯ ಅಂತ ಗೊತ್ತಿಲ್ಲ. ಅವತ್ತಿನ ದಿನ ಯಾರಿಗೆಲ್ಲ ಟ್ರೈನ್ ಮಿಸ್ ಆಗಿ ಪ್ರಾಬ್ಲಮ್ ಆಯಿತು ಕಮೆಂಟ್ ಮಾಡಿ. ನಾವು ಟ್ರೈನ್ನೇ ಯಾಕೆ ಅವತ್ತು ಚೂಸ್ ಮಾಡಿದ್ವಿ ಅಂದರೆ ನಾವು ಯಾವಾಗಲೂ ನೈಟ್ ಟೈಮು ಟ್ರೈನಲ್ಲೇ ಹೋಗೋದು. ಹಂಪಾಪುರಿಂದ 8 o'clock ಹತ್ತಿದ್ರೆ ಒಂದು 12:30 ಬೆಂಗಳೂರು ರೀಚ್ ಆಗ್ತಾಯಿದ್ವಿ. ನಾನ್ ಸ್ಟಾಪ್ ಗಾಡಿ ಇರ್ತಿತ್ತು. ಹಾಗೆ ಅಂದ್ಕೊಂಡು ಟ್ರೈನ್ನ ಚೂಸ್ ಮಾಡಿದ್ವಿ ಅಷ್ಟೇ.